ಆ ನ್ಯಾಯ ಪಡೆಯುವ ಪ್ರಕ್ರಿಯೆಗೆ ಒಳ ಮೀಸಲಾತಿ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ಸುತ್ತೆ ನಮಗೆ? ಒಳ ಮೀಸಲಾತಿಗೂ ರಾಜಕಾರಣಕ್ಕೂ ಸ್ವಲ್ಪ ಅಂತರ ಬರುತ್ತೆ. ಅಲ್ಲ, ನಾನು ಹೇಳೋ ಸಮುದಾಯ ನ್ಯಾಯ ಪಡೆಯುವ ಪ್ರಕ್ರಿಯೆ, ಇಷ್ಟು ದಿವಸ ಆಗಿರುವ ಅನ್ಯಾಯಗಳಿಗೆ ನ್ಯಾಯ ಪಡೆಯಬೇಕು. ರಾಜಕಾರಣ ಅದರಲ್ಲಿ ಒಂದು ಭಾಗ, ರಾಜಕೀಯ ಶಕ್ತಿ ಬರಬೇಕು ಅನ್ನೋದು. ಇನ್ನೊಂದು ಒಳ ಮೀಸಲಾತಿ, ಭಾಳ ಜೋರು ಆಗ್ರಹಗಳಿದ್ದಾವೆ. ಸಹಾಯ ಆಗುತ್ತೆ ಅನ್ಸುತ್ತೆ ಸಮುದಾಯಕ್ಕೆ? ತುಂಬ ಮಟ್ಟದಲ್ಲಿ ಸಹಾಯ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿನಲ್ಲಿ 101 ಜಾತಿಗಳನ್ನು ನಾವು ಗುರುತಿಸಿದ್ವಿ. ಆ 101 ಜಾತಿನಲ್ಲಿ ನನ್ನನ್ನು ಒಳಗೊಂಡಂತೆ ಅವರನ್ನು ಕೇಳಿ, ನಿಮಗೂ ಕೇಳ್ರಿ, ಆ 101 ಜಾತಿನಲ್ಲಿ ಹೆಚ್ಚು ಅಂದರೆ ನಾವು 10ರಿಂದ 15 ಜಾತಿಗಳನ್ನು ನಾವು ಹೇಳ್ತೀವಿ. ಇನ್ನು 80 ಜಾತಿಗಳ ಹೆಸರೇ ಗೊತ್ತಿಲ್ಲ ನಮಗೆ. ಅವರೆಲ್ರಿಗೂ ಯಾವಾಗ ಸಾಮಾಜಿಕ ನ್ಯಾಯ ಸಿಗಬೇಕು, ಯಾವಾಗ ಅವನು ತಹಸೀಲ್ದಾರ್ ಆಗಬೇಕು, ಯಾವಾಗ ಅವನು ವಿಧಾನಸೌಧದೊಳಗಡೆ ಕೆಲಸ ಮಾಡಬೇಕು, ಯಾವಾಗ ಅವನು ವಿಧಾನಸೌಧದ ಮೆಟ್ಲುಗಳನ್ನು ಹತ್ತಬೇಕು. ನಾವೇನು 4 ಜನ ಪರಿಶಿಷ್ಟ ಜಾತಿನಲ್ಲಿ ಪ್ರಬಲರಿದ್ದೀವಿ, ನಾವು ಹೇಳ್ಕೊಳ್ಳೋದಕ್ಕೆ ನಾವು ಜಾಸ್ತಿ ಇದ್ದೀವಿ ಅಂತ ಹೇಳ್ಕೊಳ್ತೀವಿ. ನಾವಷ್ಟೇ ಆ ಮೀಸಲಾತಿಯನ್ನು ಅನುಭವಿಸಿದರೆ ಇನ್ನೂ ಅನುಭವಿಸಲಾರ್ದಂತೆ ಇರುವಂಥ ಇನ್ನೂ 70-80 ಜಾತಿಗಳ ಪರಿಸ್ಥಿತಿಯನ್ನು ನಾವು ಯಾವಾಗ ಅವ್ರನ್ನ ಸಾಮಾಜಿಕ ನ್ಯಾಯವಾಗಿ ಗುರುತಿಸೋದು? ಆ ಕಾರಣಕ್ಕೋಸ್ಕರ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತೇಳಿ ನಾವು ಕೇಳಿರೋದು. ಒಳ ಮೀಸಲಾತಿ ಆಗಬೇಕು ಅನ್ನೋದು ಈ ಕಾರಣಕ್ಕೆ, ನನ್ನೊಬ್ಬನ ಕಾರಣಕ್ಕಲ್ಲ. ಗೊತ್ತಾಯ್ತು. 101 ಜಾತಿಯ ಎಲ್ಲರಿಗೂ ಕೂಡ ಈ ಸಾಮಾಜಿಕ ನ್ಯಾಯದ ಸೌಲಭ್ಯಗಳು ಸಿಗಬೇಕು, ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಇಲ್ಲಿ ದೊಡ್ಡ ಮೀನು ಚಿಕ್ಕ ಮೀನನ್ನು ಸಂಹಾರ ಮಾಡ್ತು ಅನ್ನುವಂಥ ಕತೆ ಇಲ್ಲಿವರೆಗೂ ಆಗಿದೆ, ನಮಗೆ ಅರಿವಿಲ್ಲದೆ ಆಗಿದೆ. ಮುಂದೆ ನಮ್ಮ ಜೊತೆಗೆ ಅವರು ಕೂಡ ಬರಬೇಕು ಅನ್ನುವಂಥದ್ದು ಆಲೋಚನೆ. ನನಗೆ ಕೆಲವೊಂದು ಸಲ ಈ ವಿಷಯದ ಚರ್ಚೆಯಲ್ಲಿ ಭಾಳ ಆಶ್ಚರ್ಯ ಆಗುತ್ತೆ. ಅಂದರೆ ಯಾರನ್ನು ಮೀಸಲಾತಿ ವಿರೋಧಿಗಳು ಅಂತ ಕರೀತಾರೋ ಅವರೇ ಒಳ ಮೀಸಲಾತಿನ ವಿರೋಧ ಮಾಡುತ್ತಾ ಕೂತ್ಕೊಂಡಿರ್ತಾರೆ. ಆಗಿದೆ ಅದನ್ನು ನಾವು ಮಾತಾಡೋಕೆ ಹೋದರೆ ಅಂದರೆ ಅವರು ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಅವರು ಮೀಸಲಾತಿಯ ವಿರೋಧಿಗಳು, ಇವರು ಮೀಸಲಾತಿಯ ವಿರೋಧಿಗಳು ಅನ್ನೋದು. ಹಂಗಿದ್ರೆ ಒಳ ಮೀಸಲಾತಿ ಕೊಡೋಣ, ದಲಿತರಿಗೆ ತುಂಬ ಅನ್ಯಾಯ ಆಗಿದೆ, ನೋ ಅದು ಹೆಂಗಾಗುತ್ತೆ ಅಂತಾರೆ. ದಲಿತರಲ್ಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.